ಬೆಂಗಳೂರಿನಲ್ಲಿ ನಾಳೆಯಿಂದ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಸಲಾಗುತ್ತೆ. ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪ್ರತಿ ಗುರುವಾರದಿಂದ ಹಿಡಿದು ಭಾನುವಾರದವರೆಗೂ ತಪಾಸಣೆಗೆ ಸೂಚನೆಯನ್ನ ಕೊಡಲಾಗಿದೆ. ಕುಡಿದು ವಾಹನ ಚಲಾಯಿಸುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಲಿದ್ದಾರೆ. ಸಿಸಿಟಿವಿ ಇರುವಂತಹ ಜಂಕ್ಷನ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಸಲಾಗುತ್ತೆ. ಎಲ್ಲಾ ಠಾಣೆಯ ಪಿಎಸ್ಐಗಳಿಂದ ವಿಶೇಷ ಕಾರ್ಯಾಚರಣೆ ಜರುಗಲಿದೆ. ತಪಾಸಣೆ ಮಾಡಿ ಪ್ರಕರಣವನ್ನ ದಾಖಲಿಸೋಕೆ ಸೂಚನೆಯನ್ನ ಕೊಡಲಾಗಿದೆ. ಪ್ರಕರಣ ದಾಖಲು ಮಾಡುವಾಗ ಮಹಿಳಾ ಸಿಬ್ಬಂದಿ ಸಹ ಇರಬೇಕು ಅನ್ನುವಂತಹ ರೂಲ್ಸ್ ಸಹ ತರ್ತಿದ್ದಾರೆ. ಸಂಚಾರ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ ಅನುಚೇತ್ ಈ ಆದೇಶವನ್ನ ಹೊರಡಿಸಿದ್ದಾರೆ. ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಅನುಚೇತ್ ಈ ರೀತಿಯ ಒಂದು ಆದೇಶವನ್ನು ಹೊರಡಿಸಿರೋದು. ಬೆಂಗಳೂರಿನಲ್ಲಿ ನಾಳೆಯಿಂದ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಶುರುವಾಗುತ್ತೆ. ಪ್ರತಿ ಗುರುವಾರದಿಂದ ಭಾನುವಾರದವರೆಗೆ ತಪಾಸಣೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಕುಡಿದು ವಾಹನ ಚಲಾಯಿಸುವವರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ನಡೆಸೋರಿದ್ದಾರೆ. ಎಲ್ಲಾ ಠಾಣೆಯ ಪಿಎಸ್ಐಗಳಿಂದ ಈ ವಿಶೇಷ ಕಾರ್ಯಾಚರಣೆ ಜರುಗಲಿದೆ. ಸಿಸಿಟಿವಿ ಇರುವಂತಹ ಜಂಕ್ಷನ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಆಗುತ್ತೆ. ತಪಾಸಣೆ ಮಾಡಿ ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಸೂಚಿಸಲಾಗಿದೆ. ಇನ್ನು ಪ್ರಕರಣ ದಾಖಲು ಮಾಡುವಾಗ ಮಹಿಳಾ ಸಿಬ್ಬಂದಿ ಸಹ ಇರಬೇಕು ಅನ್ನುವಂತಹ ಆದೇಶವನ್ನ ಕೊಟ್ಟಿದ್ದಾರೆ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಅನುಚೇತ್.